ಮಂಡಿಯಿಂದ ರೂಮ್ ಚೆಕ್ಔಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಇವಾಗ ಕುಲ್ಲು ಮನಾಲಿಗೆ ಹೊರಟಿದ್ದೀವಿ. 5:30ಗೆ ಬಸ್ ಬುಕ್ ಆಗಿದ್ದು. ಡ್ರೈವರ್ ಫೋನ್ ಮಾಡಿಬಿಟ್ಟು 1 hour ಲೇಟ್ ಆಗುತ್ತೆ ಅಂದರು. ಈ ಚಳಿಲಿ ಏನಂತ ಚಳಿ ಇಲ್ಲ, ಬಟ್ ಆದ್ರೂ ಸ್ವಲ್ಪ ಚಳಿ ಇದೆ, ಚಿಲ್ಲಾಗಿದೆ. ವೆದರ್ ಎಂಜಾಯ್ ಮಾಡ್ತಿದ್ವಿ. ಇದು 5 ಗಂಟೆ ಟೈಮು. ನಾವು 5 ಗಂಟೆಗೆ ರೆಡಿಯಾಗಿರೋದು. ನೋಡಿ ಎಷ್ಟು ಬೆಳಕಿದೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಇದು 7-8 ಗಂಟೆ ಟೈಮ್ ಥರ ಇದೆ, ಆದರೆ ಇನ್ನೂ 5 ಗಂಟೆ ಇಲ್ಲಿ. ಅಷ್ಟು ಬೇಗ ಬೆಳಕಾಗಿದೆ ಇಲ್ಲಿ. ಚಳಿ ಏನಂತದಿಲ್ಲ. ಸೊ ಇಲ್ಲಿಂದ ಸೀದಾ ಮನಾಲಿ 100 ಕಿಲೋಮೀಟರ್ಸ್ ಇದೆ ಮನಾಲಿ. 3 hours ಜರ್ನಿ. ಬೆಳಗ್ಗೆಯಿಂದ ಎಷ್ಟು ಟ್ರಾವೆಲ್ಸ್ ಗಾಡಿಗಳು ಹೋಗ್ತಾ ಇದೆ ಅಂದರೆ ಅಷ್ಟು ಟ್ರಾವೆಲ್ಸ್ ಗಾಡಿಗಳು ಹೋಗ್ತಾ ಇದೆ. ಸೊ ನಮ್ಮದು 5:30ಯಿಂದ 6:30ಗೆ ಶಿಫ್ಟ್ ಆಗಿದೆ. ಇಲ್ಲಿ ಬೇರೆ ಗೂಗಲ್ ಪೇ, ಫೋನ್ಪೇ ಇಲ್ಲ, ಕ್ಯಾಶು ಅಂತಾರೆ. ನಮಗೆ ಕ್ಯಾಶ್ ಕ್ಯಾರಿ ಮಾಡೋದು ಅಭ್ಯಾಸ ಬೇರೆ ತಪ್ಪೋಗ್ಬಿಟ್ಟಿದೆ. ಇನ್ನೂ ದುಡ್ಡೇ ಇಸ್ಕೊಂಡಿಲ್ಲ ಪಾಪ ಕಂಡೆ. ಪರ್ವಾನೈ ಅಂತ ಇದ್ದಾರೆ. ಒಳ್ಳೆ ಜನ ಪಾಪ ಇಲ್ಲಿ ಹಿಮಾಚಲಲ್ಲಿ. ಚೆನ್ನಾಗಿದೆ ನೋಡಿ. ಸೊ ಟನಲ್ ಮಾಡಿದ್ದಾರೆ ನೋಡಿ. ಟನಲ್ ನಂಬರ್ 11. ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ವಾ ಸಗದಾಗಿ ಮಾಡಿದ್ದಾರೆ. ಈ ಥರ ತುಂಬ ಕಡೆ ಟನಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಟನಲ್ ನಂಬರ್ 11. ಸ್ಪೀಡ್ ಲಿಮಿಟ್ ಬರೀ 50ಲೇ ಹೋಗಬೇಕು. ಮೇಲೆಲ್ಲ ಬೆಟ್ಟ, ಫುಲ್ ಬೆಟ್ಟದಲ್ಲಿ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ವಾವ್, ಟನಲ್ ನಂಬರ್ 12 ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಇದು ಇನ್ನೊಂದು ಟನಲ್ ಇವಾಗ, ಅಲ್ಲೇ ಕಂಟಿನ್ಯೂಟಿ. ಸೊ ಇದು ಟನಲ್ ನಂಬರ್ 13 ಎಂಟ್ರಿ ಆದ್ವಿ. 11, 12 ಆಯ್ತು, ಇದು 13 ಟನಲ್. ಇದೊಂದು ಟನಲ್ಲು, ಆದರೆ ಅದು ಆ ಥರ ಟನಲ್ ಅಲ್ಲ ನೋಡಿ. ಇದೆಲ್ಲ ಬಂಡೆ ಹಂಗಂಗೆ ಇದೆ. ಅಲ್ಲೆಲ್ಲ ನೀಟಾಗಿ ಸಿಮೆಂಟ್ ಮಾಡಿದ್ರು. ಲಾಸ್ಟ್ ಟೈಮ್ ಬಂದಿದ್ದಾಗ ಆ್ಯಕ್ಚುಲಿ ಟಾರ್ ರೋಡ್ ಇರಲಿ, ಬರೀ ಕಲ್ಲು, ದಡ ಅಂತ ಹೋಗೋದು. ಕಲ್ಲು ರೋಡ್ ಇದ್ದಿದ್ದು ಟಾರ್ ರೋಡಿಂದ ಈಗ ಟನಲ್ ರೋಡ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ ಅಂತ. ನಿಮ್ಗೇನು ಅನಿಸ್ತಾ ಇದ್ದೀನಿ? ಏನು ಕಾಣಿಸ್ತಾನೆ ಇಲ್ವಲ್ರಿ ನೀವು? ನಾನಾರು ಕಲರ್ ಇದ್ದೀನಿ, ಕಾಣಿಸ್ತೀನಿ? ಏನು ಇಲ್ಲ, ನಾನು ಕಲರ್ ಇದ್ದೀನಿ, ಕಾಣಿಸ್ತೀನಿ. ಕಲರ್ ಇಲ್ಲ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ ನಿಮ್ಮ ಮುಖನೇ. ಏನು ಕಾಣಿಸ್ತಾ ಇಲ್ಲ. ಕರಿಯಾ, ಐ ಲವ್ ಯು. ಟನಲ್ ಟನಲ್ ಒಳಗಡೆ ಕಾಣಿಸೋದೆ ಇದು. ಅದಕ್ಕೆ ನಿಮ್ಮಂಥವ್ರಿಗೆ ಹಾರು ಬಂದಿರೋದು. ಕರಿಯಾ, ಐ ಲವ್ ಯು, ಕರುನಾಡ ಮೇಲಾಣೆ ಅಂತ ನೋಡಿದ್ರೆ ಈಗ ಕಾಣಿಸಿದ್ರೆ ನೀವು. ನಾವು ಬೆಳಕಿಲ್ದೇ ಇದ್ರು ಕಾಣಿಸ್ತೀವಿ. ಬೆಳಕಿಲ್ದೇ ಇದ್ರೆ ಸೂರ್ಯನೇ ಕಾಣಿಸಲ್ಲ, ನೀರೇನಿಂದ ಕಾಣಿಸ್ತಾರೆ. ನಾವು ಚಂದ್ರ, ನಾವು ಬೆಳಕಿರ್ಲಿ ಕತ್ಲಿರ್ಲಿ ಯಾವಾಗಲೂ ಕಾಣಿಸ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ನೀರು ಫೋರ್ಸಾಗಿ ಬರ್ತಾ ಇದೆ. ಸೊ ಮನಾಲಿಗೆ ಬಂದು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಏನು ಪರೋಟ ಇದು? ಪೀಸ್ ಪರೋಟ ಇರಬೇಕಿದು. ಪರೋಟ ಕೊಟ್ಟಿದ್ದಾರೆ ಇಲ್ಲಿ, ಇದೇ ಫೇಮಸ್ಸು. ಸೊ ತಿಂದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಇಲ್ಲಿಂದ ಯಾವುದೋ ಒಂದು ಮಹಾದೇವ ಟೆಂಪಲ್ ಅಂತ ಇದೆ, ಅದು ಟ್ರೆಕ್ಕಿಂಗು. ಇದು ರೂಮು ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡ್ರೆ ಬಾಲ್ಕನಿಗೆ ಬಂದರೆ ಬೆಟ್ಟ ನೋಡಿ. ಐಸ್ ಕಾಣಿಸ್ತಾ ಇಲ್ಲ, ಐಸು ಅದೇ ರೋಹತನ್ ಪಾಸ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಸೋಲಾಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಅಂಜನಿ ಮಹಾದೇವ್ ಅಂತ ಒಂದು ಟೆಂಪಲ್ ಇದೆ. ಅಂದರೆ ವಾಟರ್ಫಾಲ್ ಬೀಳ್ತಾ ಇರುತ್ತೆ, ಕೆಳಗೆ ಲಿಂಗ ಇರುತ್ತೆ, ಅದ್ರ ಮೇಲೆ 24 hours ವಾಟರ್ಫಾಲ್ಸ್ ಇದೆಯಂತೆ. ಸೊ ಅದು 3 kilometers ಟ್ರೆಕ್ಕಿಂಗ್ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ಇದೆಯಂತೆ, ಗಾಡಿ ಇದೆಯಂತೆ. ಸೊ ಹೇಗೆ ಹೋಗ್ಬೋದು ಅನ್ನೋದು ನಮಗೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಈ ಟೆಂಪಲ್ ನೋಡಬೇಕು ಅಂತಲೇ ನಾನು ಆ್ಯಕ್ಚುಲಿ ಮನಾಲಿ ಅಂತ. ಸೊ ಇದು ಅಂಜನಾದ್ರಿ ಮಹಾದೇವ ಅಂತ ಟೆಂಪಲ್ಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ 2.5 ಇಂದ 3 ಕಿಲೋಮೀಟ್ರ್ ಅಂತೆ. ನಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕುದುರೆಲಿ ಹೋಗ್ಬೋದು, ಕುದುರೆಗಳಿವೆ. ಇಲ್ಲಾಂದರೆ ಈ ಥರ ಗಾಡೀಲಿ ಪರ್ ಕಪಲ್ 1500.
ಕುದುರೆ ಮೇಲೆ ಹೋಗ್ತೀನಿ ಅಂದರೆ ಅದು ಗೊತ್ತಿಲ್ಲ. ನಾವು ಗಾಡಿ ತೊಗೊಂಡಿದ್ದೀವಿ, ಗಾಡಿಲಿ ಹೋಗ್ತಾ ಇದ್ದೀವಿ 3 ಜನ. ಸೊ ರೈಡ್ ಹೇಗಿರುತ್ತೆ ನೋಡೋಣ. ಹೆಂಗಿದೆ ರೋಡ್ ನೋಡಿ. ಈ ರೋಡಲ್ಲಿ ಅಪ್ಪ ಶಿವನೇ, ಅದೇನು ಧೈರ್ಯವಾಗಿ ಹೋಗ್ತಾ ಇದ್ದೀರ ಅಂತ ನನಗೆ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ಗಾಡಿ ಇರೋರು ಅವ್ರವ್ರ ಗಾಡಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಹೆಂಗಿದೆ ರೋಡ್ ಬರೀ ಕಲ್ಲು. ಈ ರೋಡಲ್ಲಿ ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಗಾಡಿಗಳೆಲ್ಲ, ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಸೊ ಇಲ್ಲಿಂದ ಮೇಲೆ ಅಲ್ಲಿ ಬೆಟ್ಟ, ಇಲ್ಲಿಂದ 1 ಕಿಲೋಮೀಟ್ರ್ ಅಂತಲೇ ಹೇಳಿ, ಮತ್ತು 70ರಿಂದ 80 ಮೆಟ್ಲಿದೆ. ಹತ್ತಿದ್ರೆ ಶಿವಂದು ಲಿಂಗು ನೋಡ್ಬೋದು. ನೋಡಿ ನನ್ನ ಮಗ ವಿಡಿಯೋ ಕಾಲಲ್ಲಿ ನೋಡ್ತೀನಿ. ದೊಡ್ಡಮ್ಮನ ತೋರ್ಸ, ದೊಡ್ಡಮ್ಮ ಮುಂದೆ ನಡೀರಿ, ಮುಂದೆ. ಐಸ್ ವಾಟರ್ ಇದ್ದಂಗಿದೆ. ಸೊ ಇಲ್ಲಿಂದ ಸ್ಟೆಪ್ಸ್ ಶುರು ಆಗುತ್ತೆ. 70 ಮೆಟ್ಲು ಹತ್ತಬೇಕು. ನೀರಲ್ಲಿಂದ ಬೀಳ್ತಾ ಇದೆ. ಈ ಅಲ್ಲಿಂದ ನಡೆಯೋಷ್ಟಲ್ಲೇ ಸುಸ್ತಾಗ್ತೀನಿ. ಅದು ಹೆಂಗೆ ಮೆಟ್ಲು ಹತ್ತೀನೋ ಗೊತ್ತಿಲ್ಲ. ಬನ್ನಿ. ಸೊ ಇದು ಮೇಲಿಂದ ಬೀಳ್ತಾ ಇರೋದು ನೀರು. ಕರೆಕ್ಟಾಗಿ ಶಿವ ಲಿಂಗದ ಮೇಲೆ ಬೀಳುತ್ತೆ. ಶಿವದ ಲಿಂಗದ ಮೇಲೆ ಬೀಳ್ತಾ ಇರೋದು. ಹಿಂಗೆ ಬರ್ತಾ ಇದೆ. ಮನಾಲಿಗೆ ಬಂದರೆ ದಯವಿಟ್ಟು ಈ ಜಾಗ ಮಿಸ್ ಮಾಡಲೇಬೇಡಿ. ಬರೀ 17 ಕಿಲೋಮೀಟರ್ ಅಷ್ಟೇ ಇರೋದು. ದಯವಿಟ್ಟು ಬಂದು ಈ ಜಾಗ ನೋಡಿ, ಸ್ವರ್ಗ ಇದ್ದಂಗಿದೆ. ಸೊ ಇಲ್ಲಿ ಜಿಪ್ ಲೈನ್ ಇದೆ. ಸೊ ನಾನು ಹೋಗ್ತಾ ಇಲ್ಲ, ನನ್ನ ಮಗಳು ಹೋಗ್ತಾ ಇದ್ದಾಳೆ. ಭಯ ಆಯ್ತಾ ಪೂರ್ವಿ? ಏನಿಲ್ಲ, ಚೆನ್ನಾಗಿತ್ತಾ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಅಲ್ಲ, ಭಯ ಆಗ್ಲಿಲ್ವಾ? ಚೆನ್ನಾಗಿತ್ತಾ? ಹಿಮಾಚಲಿಗೆ ಬಂದು ಏನು ತಿಂತೀವೋ ಬಿಡ್ತೀವೋ, ಮ್ಯಾಗಿ ಅಂತೂ ತಿನ್ನಲೇಬೇಕು. ಯಾಕಂದರೆ ಇಲ್ಲಿ ಫೇಮಸ್ ಡಿಶ್ಶು, ಸಕ್ಕದಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಪಕೋಡ, ಆಲೂ ಪಕೋಡ ಫೇಮಸ್ ಅಂದರೆ ಫೇಮಸ್, ಸಕ್ಕದಾಗಿರುತ್ತೆ. ಸೊ ನಾವು ಅಲ್ಲಿ ಶಿವನ ದೇವಸ್ಥಾನದಿಂದ ಕೆಳಗೆ ಬಂದ್ವಲ್ಲ, ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ಮಾಲಾ ಮಾರ್ಕೆಟ್ ಅಂತ ಇದೆ ಹೆಸರು. ಜನ ಹೆಂಗಿದ್ದಾರೆ ನೋಡಿ. ಸೊ ನಾವು ಒಂದು ರೌಂಡ್ ಶಾಪಿಂಗ್ ಮಾಡೋಣ. ಇಲ್ಲಿ ಕಾಶ್ಮೀರಿದು ಡ್ರೆಸ್ಸಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ನೀನು ಕಾಶ್ಮೀರಿ ಸೂಟ್ ಸಾಕಲ್ವಾ? ಎಲ್ಲ ಸಾಕು, ಬೋರಾಗೋಗ್ತದೆ. ಕಾಶ್ಮೀರ್ಗೆ ಹೋದಾಗ ತಂದು 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 ಎಷ್ಟು ಬಟ್ಟೆ ಅಪ್ಪ. ಬ್ಲೂ, ಪಿಂಕು, ಬ್ಲ್ಯಾಕು ಎಲ್ಲ ಕಾಶ್ಮೀರಿದು ಬಟ್ಟೆಗಳು. ಹಿಂಗಿದೆ ನೋಡಿ. ರೆಡಿಮೇಡ್ ಕುರ್ತೀಸು. हैंडमेड या मशीन वर्क? हैंडमेड. ये हैंडमेड है क्या? फ्रंट बैक पर रहेगा. ओके. फ्री साइज रहेगा. इसमें भी आपको कलर्स मिल जाएंगे. 1000 ಹೇಳ್ತಾ ಇದ್ದಾರೆ. ये रहता है मल्टी बड़ी टॉप अಷ್ಟೇ. ये रहता है मल्टी वर्क. ಇದು ಮಲ್ಟಿ ये ಮಲ್ಟಿ रहेगा फ्रंट बैक पर के. ये रहता है फुल आरी वर्क. डार्क कलर. या किसी में डार्क कलर. काशियर कलर द बेज. ब्लू या किसी में डार्क कलर बस हम में जॉर्जेट का आ जाएगा. प्योर जॉर्जेट नेवी ब्लू इसमें है. एक ऐसा पीस आ जाएगा. ग्रीन ಅಲ್ಲಿ ಇದೆ. और एक रहता है इसमें डिफरेंट पैटर्न रहेगा ये वाला. ये भी जॉर्जेट है. तो ಮೂರು ಜಾರ್ಜೆಟ್ ಆದ್ರೆ ಮೂರುನು ಮೆಟೀರಿಯಲ್ ಬೇರೆ ಬೇರೆ ತರ.
ಹಾಂ ये चमक चलो हमको दिया रियन कॉटन है रियोन कॉटन वही इसी कॉटन का दे दिया आपको रियोन कॉटन ಸೇಮ್ ಅದು ಚೆನ್ನಾಗಿದಲ್ಲ ಮೆರೂನ್ ಆದರೆ ಎಲ್ಲ ಬ್ಲೂನೇ ನೋಡಿ ಇದು ಫುಲ್ ಸ್ಯಾರಿ ವರ್ಕ್ ಇದು ಮೆರೂನ್ ಕಲರ್ ಏನಾ ಇಲ್ಲ ಕಾಫಿ ಥರ. ಕಾಫಿ ಮೆರೂನ್ ಸಮ್ ಮಿಕ್ಸ್ ಕಲರ್ चॉकलेट कलर ಚಾಕ್ಲೇಟ್ ಕಲರ್ ये इसका पल्लू है ये दाग है दाग हैंडी का ಇದೇ ಸೇಮ್ ಅದು ಅದು ನೋಡಿದ್ದು ಬ್ಲೂ ಅದು ಪಲ್ಲು ಚೆನ್ನಾಗಿದೆನಾ बाकी इसका रहेगा ये फॉल्स करते हैं नीचे से फॉल्स ठीक है जी ಎಲ್ಲಿ ಉಂಟು ಯಾವುದು ಇವಾಗ ಇದು बाकी रहेगा इसका ये देखो इसका रहेगा ब्लाउज ಬ್ಲೌಸ್ ब्लाउज में भी रहेगा इसका ये वर्क ಚೆನ್ನಾಗಿದೆ